ಹಲೋ ಹಾಯ್ ಸ್ವಾಗತ ಸುಸ್ವಾಗತ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋಲಿ ನಾವು ಡಾಮಿನಾರ್ 400 BS6 2019 ಮಾಡಲು. ಸೊ ಈ ಗಾಡಿದು ಫ್ರಂಟ್ ಟೈರ್ ಚೇಂಜ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಗಾಡಿ ನೀವು ನೋಡ್ಬೋದು 15,044 ಕಿಲೋಮೀಟ್ರು, 15,044 ಕಿಲೋಮೀಟರ್ಸ್ ಓಡಿದೆ. ಹಿಂದೆ ಟೈರು ಒಂದೇ ಒಂದ್ಸಲಿ ಚೇಂಜ್ ಆಗಿರೋದು, ಅದನ್ನು ಕೂಡ ಗಾಡಿ ಜಾಸ್ತಿ ಓಡಿಸ್ದೇನೆ ನಿಲ್ಸಿದ ಜಾಗದಲ್ಲೇ ನಿಲ್ಲಿಸಿ ಟೈರೆಲ್ಲ ಕ್ರ್ಯಾಕ್ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿದ್ದು. ಫ್ರಂಟ್ ಟೈರು ಇವಾಗ ಫಸ್ಟ್ ಟೈಮ್ ಚೇಂಜ್ ಮಾಡಿಸ್ತಾ ಇರೋದು. 15,000 ಕಿಲೋಮೀಟರ್ಸ್ ಓಡಿದೆ. ಟೈರ್ ಪೂರಾ ಫ್ಲ್ಯಾಟ್ ಆಗೋಗಿದೆ. ಗಾಡೀಲಿ ಕೋನ್ ಸೆಟ್ ಉಂಟೋಗಿದೆ. ಕೋನ್ ಸೆಟ್ ರಿಲೇಟೆಡ್ ಇಶ್ಯೂಸ್ ಸಿಕ್ಕಾಪಟ್ಟೆ ಈ ಡಾಮಿನಾರಲ್ಲಿ. ಎಷ್ಟು ಸಲ ಚೇಂಜ್ ಮಾಡಿಸಿದ್ರು ಪದೇ ಪದೇ ಅದೇ ಥರ ಇಶ್ಯೂಸ್ ಬರ್ತಾನೆ ಇದೆ ಗಾಡೀಲಿ. ಒನ್ ಆಫ್ ದ ಚೀಪ್ ಆ್ಯಂಡ್ ಬೆಸ್ಟ್ ಟೂರರ್ ಮಷೀನ್ ಅಂತ ಹೇಳ್ಬೋದು ಈ ಗಾಡಿನ. 2,36,000 ಆನ್ ರೋಡ್ ಪ್ರೈಸ್ ಬಿದ್ದಿತ್ತು ಇವರಿಗೆ 2019 ತೊಗೊಂಡಾಗ. 2,36,000 ಪ್ರೈಸ್ನ ಜಸ್ಟಿಫೈ ಮಾಡುತ್ತೆ ಈ ಗಾಡಿ. 40 ಹಾರ್ಸ್ ಪವರ್ ಜನ್ರೇಟ್ ಮಾಡುತ್ತೆ, 35 ನ್ಯೂಟನ್ ಮೀಟರ್ ಟಾರ್ಕ್ ಜನ್ರೇಟ್ ಮಾಡುತ್ತೆ. ಗಾಡಿದು ಕರ್ಬ್ ವೇಟ್ ಬಂದು 184 kgs. ಅದರಿಂದ ನಿಮಗೆ ಇನಿಷಿಯಲು ಡ್ಯೂಕ್ ಥರ ಫೀಲ್ ಆಗೋಲ್ಲ. ಡ್ಯೂಕು ಪವರ್ ಟು ವೆಯ್ಟ್ ರೇಷಿಯೋ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಮ್ಯಾನೇಜ್ ಮಾಡಿದ್ದಾರೆ. ಬಟ್ ಈ ಗಾಡಿ ಏನು ಕಮ್ಮಿ ಇಲ್ಲ ಗುರು. ನೀವು ಡ್ಯೂಕ್ಗೇನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಪ್ರೈಸ್ನ ಇದು ಜಸ್ಟಿಫೈ ಮಾಡುತ್ತೆ. ಇನಿಷಿಯಲ್ ಕಿಕ್ ಈ ಗಾಡೀಲೂ ಕೂಡ ಇದೆ. ಈ ಗಾಡಿದು ಗೇರ್ ಚಾಲೆಂಜ್ ಆಲ್ರೆಡಿ ಮಾಡಿದ್ದೀನಿ. ಈಚ್ ಗೇರ್ ಟಾಪ್ ಸ್ಪೀಡ್ ಟೆಸ್ಟು ನನ್ನ ಚಾನಲಲ್ಲಿದೆ, ನೀವು ಚೆಕ್ಔಟ್ ಮಾಡ್ಬೋದು. ಕಮ್ಮಿ ದುಡ್ಡಲ್ಲಿ ಕ್ರೇಜಿ ಪರ್ಫಾರ್ಮೆನ್ಸ್ ಹುಡುಕ್ತಾ ಇರೋರು ಈ ಗಾಡಿನ ಕಣ್ಮುಚ್ಕೊಂಡು ತಗೋಬೋದು. ಒಂದೇ ಒಂದು ಏನು ಇಷ್ಟ ಆಗಲಿಲ್ಲ ಅಂದರೆ ನನಗೆ ಈ ಗಾಡಿಯಲ್ಲಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಪ್ರಾಪರಾಗಿ ಮಾಡಿಲ್ಲ ಅವರು. 184 kgs. ಯಾವ ಕಡೆ ಹೆಂಗೆ ಭಾರ ಎಳೀತದೆ ಅಂತಲೇ ಗೊತ್ತಾಗಲ್ಲ. ಈ ಬಡ್ಜೆಟಲ್ಲಿ ಪವರ್ ಸ್ವಲ್ಪ ಕಾಂಪ್ರಮೈಸ್ ಆದರೂ ಪರವಾಗಿಲ್ಲ. ಲುಕ್ಸು ನಂಗೆ ಚೆನ್ನಾಗಿ ಬೇಕು ಅನ್ನೋರು ಡ್ಯೂಕ್ 250 ಕಡೆ ಹೋಗ್ಬೋದು. ಇಲ್ಲ ನಾನು ಪವರೇ ಬೇಕು, ನನಗೆ ಟೂರಿಂಗ್ ಮಾಡ್ತೀನಿ, ನನಗೆ ಲುಕ್ಸ್ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ, ಸ್ವಲ್ಪ ಬಲ್ಕಿ ಆಗಿದ್ರೂ ಪರವಾಗಿಲ್ಲ ಅಂದರೆ ನೀವು ಡಾಮಿನಾರ್ 400ನ ಚೂಸ್ ಮಾಡ್ಬೋದು. ಪವರ್ ಅಂತೂ ಕ್ರೇಜಿ ಪವರ್ ಐತೆ ಗುರು. ಇದರಲ್ಲಿ ಒಳ್ಳೆ ಕಿಕ್ ಐತೆ. ಅದರಲ್ಲಂತೂ ಇನ್ನೊಂದು ದೂಸರ ಮಾತೇ ಇಲ್ಲ. ಡ್ಯೂಕ್ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಡಾಮಿನಾರ್ 400 ತೊಗೊಬೋದು. ಸೇಮ್ ಇಂಜಿನು 373 cc. ಟೈರ್ ಬಗ್ಗೆ ವಿಚಾರಿಸ್ದು. ಇಲ್ಲಿ ಸಿಯಟ್ ಝೂಮ್ ರೈಡ್ 110/70 R17 ಸೆಕ್ಷನ್ ಟೈರ್ನ 3,400 ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ನು. ಹಾಗೆಯೇ ಅಪೋಲೋ ಆಲ್ಫಾ H1 ಸ್ಟೀಲ್ ಬ್ರೆಡೆಡ್ ರೇಡಿಯಲ್ ಟೈರು, ಅದನ್ನು ಇವರು 4,700 ಹೇಳ್ತಾ ಇದ್ದಾರೆ. ಫೈನಲ್ಲು 4,650 ಮಾಡಿಕೊಡ್ತೀವಿ ವಿತ್ ಇನ್ಸ್ಟಾಲೇಷನ್ ಅಂತ ಹೇಳ್ತವ್ರೆ. ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಪೋಲೋ ಹಾಕ್ಸೋದ ಇಲ್ಲ ಸಿಯಟ್ ಹಾಕ್ಸೋದ ಅಥವಾ ನಮ್ಮ ಲಿಸ್ಟಲ್ಲಿ ಇಲ್ಲದೆ ಇರೋದೊಂದು ಐತೆ MRF ಹಾಕ್ಸೋದ ಅಂತ ನೋಡೋಣ, ಡಿಸೈಡ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಸ್ಟಾಕ್ ಟೈರ್ ಇದರಲ್ಲಿ MRF ರೆವ್ಸ್ ಬರುತ್ತೆ. ನೋಡ್ಬೋದು ನೀವು ಯಾವ ರೀತಿ ಎಲ್ಲ ಕ್ರ್ಯಾಕ್ ಬಿಟ್ಬಿಟ್ಟಿದೆ ಅಂತ. ಅರೌಂಡ್ 3 ಇಯರ್ಸ್ಗೆ ಈ ಥರ ಕ್ರ್ಯಾಕ್ ಬಿಟ್ಬಿಟ್ಟಿದೆ ಗಾಡಿದು ಟೈರ್ಸು. ಚೇಂಜ್ ಮಾಡಿಸ್ಲೇಬೇಕು ಈಗ, ಬೇರೆ ಆಪ್ಷನ್ ಇಲ್ಲ. ಫ್ಲ್ಯಾಟ್ ಕೂಡ ಆಗಿದೆ. ಸೊ ವಿಸಿಟಿಂಗ್ ನೆಕ್ಸ್ಟ್ ಶಾಪ್. ಇಲ್ಲಿ ಅಷ್ಟೊಂದು ಪ್ರೈಸು ಓಕೆ ಅನಿಸ್ಲಿಲ್ಲ, ಬೇರೆ ಶಾಪಲ್ಲಿ ನೋಡೋಣ. ಇವಾಗ ನಾವು ವಿಚಾರಿಸಿದ್ದು ಅಕ್ಷಯ್ ಭಂಡಾರ್ ಹತ್ರ. ಈ ಅಂಗಡಿ ಹೆಸರು ಮಿಶರನ್ ಟೈರ್ ಆ್ಯಂಡ್ ಆಕ್ಸೆಸರೀಸ್. ಪರವಾಗಿಲ್ಲ ಪ್ರೈಸು. ಆನ್ಲೈನಲ್ಲೂ 4,700 ಇತ್ತು, ಇಲ್ಲಿ 4,650ಗೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಅಪೋಲೋ ಆಲ್ಫಾ H1 ಸೀರೀಸ್ದು ಪ್ರೈಸ್ ಸ್ವಲ್ಪ ಜಾಸ್ತಿ. ಈಗ ಚಾಮರಾಜ ಡಬಲ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಎಲ್ಲ ಸ್ಪೇರ್ ಪಾರ್ಟ್ಸು ಗಾಡಿಗಳದ್ದು ಆಲ್ಮೋಸ್ಟ್ ಅಲ್ಲೇ ಸಿಗೋದು. ಅಲ್ಲಿ ಗೊತ್ತಿರೋರ್ದು ಒಂದು ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಸಿಯಟ್ ಕೇಳ್ತೀವಿ. ಪ್ರೈಸ್ ಎಷ್ಟು ಹೇಳ್ತಾರೆ ಅಂತ ನೋಡಬೇಕು. ಸಿಯಟೇ ಅನಿಸುತ್ತೆ ನನಗನ್ಸಂಗೆ ಕಮ್ಮಿ ಕಾಸ್ಟ್ಗೆ ಒಳ್ಳೆ ಟೈರ್ ಸಿಗೋದು. ಇನ್ನು ಅಪೋಲೋ ಎಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ. ಅಪೋಲೋ ಪ್ರೈಸ್ ಜಾಸ್ತಿ ಇದ್ದರೂ ಕೂಡ ಗ್ರಿಪ್ಪು ಹಂಗೆ ಪ್ರೊವೈಡ್ ಮಾಡುತ್ತೆ ಅದು. ಯಾಕಂದರೆ ನಾನು ಅಪಾಚಿಗೆ ಹಾಕ್ಸಿದ್ದೀನಲ್ಲ ಅಪೋಲೋ ಆಲ್ಫಾ S1 120/80 R17 ರೇಡಿಯಲ್ ಟೈರು. 120 ಸೆಕ್ಷನ್ ಟೈರ್ ಆಗಿದ್ರೂ ಕೂಡ ಅದು ಎಂಥ ಗ್ರಿಪ್ ಪ್ರೊವೈಡ್ ಮಾಡುತ್ತೆ ಗೊತ್ತಾ, ಸಖತ್ತದು. ಅದಕ್ಕೇ ನಾನು ಇವನಿಗೂ ಅಪೋಲೋ ಟೈರೇ ಹಾಕ್ಸು ಅಂತ ಹೇಳ್ತಾ ಇದ್ದೀನಿ. ಬಟ್ ಇವನು ಕೇಳ್ತಾ ಇಲ್ಲ. ಸಿಯಟೇ ಸಾಕು ನನಗೆ, ನಾನೇನು ಅಷ್ಟೊಂದು ಬಡ್ದಾಡಲ್ಲ ಗಾಡಿನ ಅಂತ ಹೇಳ್ತಾವನೆ. ನೆಕ್ಸ್ಟ್ ಟೈಮ್ ಹಾಕ್ಸ್ಬೇಕಾದ್ರೆ ಫ್ರಂಟು ಮತ್ತು ರಿಯರು ಎರಡೂ ಒಟ್ಟಿಗೆ ಚೇಂಜ್ ಮಾಡಿಸ್ಕೊಳ್ಳೋಣ ಅಪೋಲೋ ಆಲ್ಫಾ H1ಗೆ ಅಂತ ಹೇಳೋರು. ನೋಡೋಣ ನೆಕ್ಸ್ಟ್ ಟೈಮ್ ಅಷ್ಟರಲ್ಲಿ ಏನೇನಾಗುತ್ತೆ ಅಂತ. ಈ ವಿಡಿಯೋ ಬರೀ ಡಾಮಿನಾರ್ಗೆ ಟೈರ್ ಚೇಂಜ್ ಮಾಡಿಸೋರಿಗೆ ಮಾತ್ರ ಅಪ್ಲಿಕೇಬಲ್ ಆಗೋಲ್ಲ. ಡ್ಯೂಕು RC 125ಇಂದ 390 ತನಕನೂ ಟೈರ್ ಸೈಜ್ ಸೇಮೇ ಇರೋದು. RC 125, ಡ್ಯೂಕ್ 125, RC 200, ಡ್ಯೂಕ್ 200, ಡ್ಯೂಕ್ 250, RC 390, ಡ್ಯೂಕ್ 390, ಡಾಮಿನಾರ್ 400.
ಇಷ್ಟು ಗಾಡಿಗಳಿಗೂ ಕೂಡ ಟೈರ್ ಸೈಜ್ ಒಂದೇ, ಹಿಂದೆನೂ ಮುಂದೆ ಎರಡೂ ಒಂದೇ ಟೈರ್ ಸೈಜು. ಅಪೋಲೋಲಿ ನಿಮಗೆ ಸ್ಪೀಡ್ ರೇಟಿಂಗ್ ಜಾಸ್ತಿ ಸಿಗುತ್ತೆ. ಟಯರ್ದು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ವಿತಿನ್ ಅ ವೀಕ್ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟಯರ್ ಮೇಲೆ ರಿವ್ಯೂ ಬೇಕು ಅಂದರೆ. ಹಾಕ್ಸಿದ ತಕ್ಷಣವೇ ಟಯರ್ ಬಗ್ಗೆ ರಿವ್ಯೂ ಕೊಡೋಕ್ಕಾಗಲ್ಲ, ಯಾಕಂದರೆ ಅದು ನೀಟಾಗಿ ಸೆಟಲ್ ಡೌನ್ ಆಗಬೇಕು ಅಲಾಯ್ ಜೊತೆ. ರೇಡಿಯಲ್ ಟಯರ್ ಹಾಕ್ಸೋದ್ರಿಂದ ನಿಮಗೆ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗುತ್ತೆ, ಬಟ್ ಗ್ರಿಪ್ ಚೆನ್ನಾಗಿರುತ್ತೆ. ಈ ಗಾಡಿಗಳಿಗೆಲ್ಲ ನಾನ್ ರೇಡಿಯಲ್ ಟಯರ್ ಹಾಕ್ಸೋಕೆ ಹೋಗಬೇಡಿ, ನಿಮಗೆ ಗ್ರಿಪ್ಪು ತುಂಬ ಕಮ್ಮಿ ಆಗೋಗುತ್ತೆ ನಾನ್ ರೇಡಿಯಲ್ ಟಯರ್ಸ್ ಹಾಕ್ಸ್ಬಿಟ್ರೆ. ಆಲ್ವೇಸ್ ಚೂಸ್ ರೇಡಿಯಲ್ ಟಯರ್ಸ್. ರೇಡಿಯಲ್ ಟಯರ್ಸ್ದು ರೋಡ್ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಸೊ ಟಯರ್ಸ್ ಬಗ್ಗೆ ವಿಚಾರಿಸೋಕ್ಕೆ ನಾವು ಬಂದಿರೋದು ಇದೇ ಅಂಗಡಿಗೆ. ಬೇಸಿಕಲಿ ಹೆಲ್ಮೆಟ್ ಅಂಗಡಿ ಇದು, ಬಟ್ ಟಯರ್ಸ್ನ ಕೂಡ ಅವ್ರು ಡೀಲ್ ಮಾಡ್ತಾರೆ. ಸೊ ಇದೇ ಅಂಗಡೀಲಿ ತೊಗೊಂಡಿದ್ದೀವಿ. ಟಯರ್ ನೋಡ್ಬೋದು ನೀವು, ಆಲ್ರೆಡಿ ಪರ್ಚೇಸ್ ಮಾಡಿದ್ದೀವಿ. ಪ್ರೈಸು ಆನ್ಲೈನಲ್ಲಿ 3300 ಅಪ್ರಾಕ್ಸಿಮೇಟ್ಲಿ ಅಷ್ಟಿತ್ತು. ಬಟ್ ನಾವಿಲ್ಲಿ ಬಂದು ಕೇಳಿದ್ದಕ್ಕೆ 2800 ಹೇಳಿದ್ರು. ನೆಗೋಷಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ದೆ, ಬಟ್ ಆಲ್ರೆಡಿ ಕಮ್ಮಿ ಪ್ರೈಸ್ ಹೇಳಿದ್ದೀವಿ ಅಂದ್ಬಿಟ್ಟು 2800 ಫೈನಲ್ ಅಂತ ಹೇಳಿದ್ರು. ಬಿಲ್ಲು ಕೂಡ ತೋರಿಸ್ಬಿಡ್ತೀನಿ ನಿಮಗೆ, ಇನ್ಕ್ಲೂಡಿಂಗ್ ಎಲ್ಲ ಟ್ಯಾಕ್ಸ್ ವೀಕ್ಸ್ ಎಲ್ಲ ಸೇರಿಸಿ 2800 ರುಪೀಸ್ ಆಯಿತು ಟಯರು. ಸಿಎಟ್ ಝೂಮ್ ರ್ಯಾಡ್ 110/70 R17 ರೇಡಿಯಲ್ ಟಯರು. 3 years ವಾರಂಟಿ ಬರುತ್ತೆ. ಫಿಟ್ಟಿಂಗು ಪಕ್ಕದಲ್ಲೇ ಮಾಡಿಸ್ತಾ ಇದ್ದೀವಿ. ಫಿಟ್ಟಿಂಗ್ ಚಾರ್ಜಸ್ 120 ರುಪೀಸ್ ಹೇಳಿದ್ದಾರೆ. ಮಷಿನ್ ಏನಿಲ್ಲ, ಕೈಯಲ್ಲೇ ಮಾಡ್ತಾರೆ. ಫಿಟ್ಟಿಂಗ್ ಮಾಡಬೇಕಾದ್ರೆ ಅಲಾಯ್ ವೀಲು, ಅಲಾಯ್ ಡ್ಯಾಮೇಜ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಟೂಲ್ಸಲ್ಲಿ ಕುಟ್ಟೋದು ಹೊಡೆಯೋದು ಮಾಡಿದಾಗ ಪೇಂಟ್ ಇಳಿದೋಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ, ನೀವೇ ಹೇಳಬೇಕು ಅವ್ರಿಗೆ ಜಾಸ್ತಿ ಕುಟ್ಬೇಡಿ ಸಾರ್ ಅಂತ. ಚೀಪ್ ಆ್ಯಂಡ್ ಬೆಸ್ಟ್ ಗುರು ಟಯರು, ರೇಡಿಯಲ್ ಟಯರು. ನಮ್ಮ ಇಂಡಿಯನ್ ಬ್ರ್ಯಾಂಡೇನೆ, ಆರಾಮಾಗಿ ಕಣ್ಮುಚ್ಕ ತಗೋಬೋದು ಟಯರ್ನ. ಇದನ್ನು ನೋಡಿ, ಟಯರ್ ಚೇಂಜ್ ಮಾಡೋಕ್ಕೆ ಇಷ್ಟೆಲ್ಲ ಟೂಲ್ಸ್ನ ಯೂಸ್ ಮಾಡ್ತಾರೆ ಇವರು. ಟಯರ್ ನೋಡಿ ಎಷ್ಟರ ಮಟ್ಟಕ್ಕೆ ಸಮದೋಗಿದೆ ಅಂತ. ಟೈರ್ ತೊಗೋಬೇಕಾದ್ರೆ ಮ್ಯಾನುಫ್ಯಾಕ್ಚರ್ಡ್ ಇಯರ್ನ ಪ್ರಾಪರಾಗಿ ನೋಡ್ಕೊಳ್ಳಿ. ಜಾಸ್ತಿ ಓಲ್ಡ್ ಇದ್ರೂ ಟಯರ್ನ ಇಗ್ನೋರ್ ಮಾಡಿ, ಅದನ್ನು ಬೇರೆ ಟಯರ್ ಕೇಳಿ, ಬೇರೆ ಪೀಸು. 03 ಅಂದರೆ 3rd week ಆಫ್ ದ ಇಯರು 2023 ಅಂದರೆ ಜಾನ್ವರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಿದು. ಇವಾಗ ಮಾರ್ಚ್ 1st ವೀಕು. ಜಾಸ್ತಿ ಏನು ಎತ್ಬೇಡ. ಈಗ ಹೊಸ ಸೀನ್ ಏನಂದರೆ ಅಲಾಯ್ ವೀಲ್ ಬೆಂಡಿದೆ ಅಂತ ಹೇಳ್ತಾ ಇದ್ದಾರೆ. ಬೆಂಡ್ ತಗ್ಸೋಕ್ಕೆ ಅರೌಂಡ್ 500 ರುಪೀಸ್ ಆಗುತ್ತಂತೆ. ಪ್ರಾಪರಾಗಿ ಬೆಂಡ್ ತಕ್ಕೊಡ್ತಾರಂತೆ. ಓಕೆ, ಬೆಂಡ್ ತಗ್ಸೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯಾಕಂದರೆ ಹಂಗೆ ಫಿಟ್ ಮಾಡಿ ಹೈ ಸ್ಪೀಡ್ಸಲ್ಲೆಲ್ಲ ಹೋಗೋದು ಸೇಫ್ ಅಲ್ಲ. ತೋರಿಸಿದ್ರು ರೊಟೇಟ್ ಮಾಡಿ, ಬೆಂಡ್ ಇದೆ ಆ್ಯಕ್ಚುಲಿ. ಮುಂಚೆನೇ ಬೆಂಡ್ ಇತ್ತು, ಬೆಂಡ್ ತಗ್ಸಿದ್ದು ಅವರು ಕರೆಕ್ಟಾಗಿ ತಕ್ಕೊಟ್ಟಿಲ್ಲ. ಈ ಸಲ ಅದಕ್ಕೇನೆ ನೀಟಾಗಿ ತಕ್ಕೊಡಿ ಅಂತ ಇವ್ರು ಬೇರೆ ಅವ್ರು ಬೇರೆ, ಮುಂಚೆ ತಕ್ಕೊಟ್ಟವ್ರು ಬೇರೆ ಇವ್ರು ಬೇರೆ. ಪ್ರಾಪರಾಗಿ ತಕ್ಕೊಡ್ತೀವಿ, ತಕ್ಕೊಡ್ಲಿಲ್ಲ ಅಂದರೆ ಇಲ್ಲೇ ಬಂದು ನೀವು ಕ್ವಶನ್ ಮಾಡ್ಬೋದು ನಮ್ಮನ್ನ ಅಂತ ಹೇಳಿದ್ದಾರೆ. ಸೊ ಬೆಂಡ್ ತಗ್ಸ್ತಾ ಇದ್ದೀವಿ. ಒಂದು 20 minutes ಆಗುತ್ತಂತೆ. Few moments later. ಸೊ ಟಯರೆಲ್ಲ ಫಿಟ್ ಆಗಿದೆ, ಬಟ್ ಸ್ವಲ್ಪ ಫಿಟ್ಟಿಂಗ್ ಪ್ರಾಬ್ಲಮ್ ಇತ್ತು. ಕರೆಕ್ಟಾಗಿ ಕೂರ್ತಾ ಇರಲಿಲ್ವಂತೆ. ಲೇಟ್ ಆಯಿತು ಸಿಕ್ಕಾಪಟ್ಟೆ. ಬೆಂಡ್ ಮಾಡೋ, ಬ್ರೇಕ್ ಬಿಡೋ. ವೀಲ್ ಏನು ಇಷ್ಟರ ಮಟ್ಟಿಗೆ ಹಿಡಿತೈತೆ, ಫ್ರೀನೇ ಇಲ್ಲ, ಕೂತೈತೆ ಟೈರು ಅಂತ ಹೇಳವ್ರೆ. ಬಟ್ ಸ್ವಲ್ಪ ಬೌನ್ಸ್ ಆಯ್ತೈತಂತೆ. ನೋಡೋಣ, ಏರ್ ಗೀರ್ ಜಾಸ್ತಿ ಇರಬೇಕು. ಹತ್ತು ಈ ಟೈರ್ ಪ್ರೈಸು 2800. ಫಿಟ್ಟಿಂಗ್ ಚಾರ್ಜು 120 ರುಪೀಸು. ಬಟ್ ಬೆಂಡ್ ಇದ್ದಿದ್ದರಿಂದ ಬೆಂಡ್ ತೆಗಿಯೋಕ್ಕೆ 500 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಇದಿಷ್ಟು ಈ ವಿಡಿಯೋಲಿ. ಮತ್ತೊಂದು ಹೊಸ ವಿಡಿಯೋಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.